ಹಿಂದೆ ಮಾಡಿದ ಕರ್ಮವೆಂದಿಗೂ ಬೆಂಬಿಡದು. ಬಂದ ಭೋಗವನ್ನು ತಿಂದು ತೀರಲೇಬೇಕು. ನೊಂದೆನೆನಬೇಡ ಸರ್ವಜ್ಞ. ಸರ್ವಜ್ಞ ಕವಿ ರಚಿಸಿರುವ ಈ ತ್ರಿಪದಿಯು ಭಾರತೀಯ ತತ್ವಶಾಸ್ತ್ರದ ಅತಿ ಮುಖ್ಯವಾದ ಕರ್ಮ ಸಿದ್ಧಾಂತವನ್ನು ಅತ್ಯಂತ ಸರಳ ಹಾಗೂ ಪರಿಣಾಮಕಾರಿಯಾಗಿ ವಿವರಿಸುತ್ತದೆ. ಇದರ ಆಳವಾದ ವಿಶ್ಲೇಷಣೆ ಇಲ್ಲಿದೆ. ಹಿಂದೆ ಮಾಡಿದ ಕರ್ಮವೆಂದಿಗೂ ಬೆಂಬಿಡದು. ನಮ್ಮ ವರ್ತಮಾನದ ಸುಖ ದುಃಖಗಳಿಗೆ ನಮ್ಮ ಭೂತಕಾಲದ ಕ್ರಿಯೆಗಳೇ ಕಾರಣ ಎಂಬುದು ಇದರ ಅರ್ಥ. ನಾವು ತಿಳಿದೋ ಅಥವಾ ತಿಳಿಯದೆಯೋ ಮಾಡಿದ ಪ್ರತಿಯೊಂದು ಕೆಲಸವೂ ಒಂದು ಶಕ್ತಿಯಾಗಿ ಕರ್ಮಫಲ ನಮ್ಮನ್ನು ಬೆನ್ನಟ್ಟುತ್ತದೆ. ನೆರಳು ಹೇಗೆ ಮನುಷ್ಯನನ್ನು ಬಿಟ್ಟಿರಲಾರದೋ ಹಾಗೆಯೇ ನಾವು ಮಾಡಿದ ಕರ್ಮವು ಕಾಲಾಂತರದಲ್ಲೂ ನಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಇದನ್ನು ತಪ್ಪಿಸಿಕೊಳ್ಳಲು ಯಾರಿಗೂ ಸಾಧ್ಯವಿಲ್ಲ ಎಂಬ ಕಟು ಸತ್ಯವನ್ನು ಸರ್ವಜ್ಞ ಇಲ್ಲಿ ಎಚ್ಚರಿಸಿದ್ದಾನೆ. ಬಂದ ಭೋಗವನ್ನು ತಿಂದು ತೀರಲೇಬೇಕು. ಇಲ್ಲಿ ಭೋಗ ಎಂದರೆ ಕೇವಲ ಸುಖವಲ್ಲ, ಅದು ಅನುಭವ. ಅದು ಕಷ್ಟವಾಗಿರಲಿ ಅಥವಾ ಸುಖವಾಗಿರಲಿ, ನಮ್ಮ ಪಾಲಿಗೆ ಬಂದದ್ದನ್ನು ನಾವು ಅನುಭವಿಸಲೇಬೇಕು. ಮಾಡಿದ ಪಾಪ ಪುಣ್ಯಗಳ ಫಲವನ್ನು ಅನುಭವಿಸದೆ ಯಾರಿಗೂ ಮುಕ್ತಿಯಿಲ್ಲ. ನಾವು ಬಿತ್ತಿದ ಬೆಳೆಯನ್ನೇ ನಾವು ಉಣ್ಣಬೇಕು ಎನ್ನುವ ಗಾದೆಯಂತೆ ನಮ್ಮ ಕರ್ಮದ ಫಲವನ್ನು ನಾವೇ ಉಣ್ಣಬೇಕು, ಪರಿಹರಿಸಿಕೊಳ್ಳಬೇಕು. ನೊಂದೆನೆನಬೇಡ ಸರ್ವಜ್ಞ. ಕಷ್ಟಗಳು ಬಂದಾಗ ಮನುಷ್ಯ ನನಗೇಕೆ ಇಂತಹ ಶಿಕ್ಷೆ, ನಾನು ಏನು ತಪ್ಪು ಮಾಡಿದೆ ಎಂದು ದೇವರಿಗೋ ಅಥವಾ ವಿಧಿಗೋ ದೂರುತ್ತಾನೆ. ಆದರೆ ಸರ್ವಜ್ಞ ಹೇಳುವುದು, ನೊಂದೆ ಎಂದು ಗೋಳಾಡಬೇಡ, ಏಕೆಂದರೆ ಈ ನೋವು ನಿನ್ನದೇ ಹಿಂದಿನ ಕೃತ್ಯದ ಪ್ರತಿಫಲ. ದೂರುವುದರಿಂದ ಅಥವಾ ಅಳುವುದರಿಂದ ಕರ್ಮಫಲ ಕಮ್ಮಿಯಾಗುವುದಿಲ್ಲ. ಬದಲಾಗಿ ಧೈರ್ಯದಿಂದ ಮತ್ತು ಅರಿವಿನಿಂದ ಆ ಪರಿಸ್ಥಿತಿಯನ್ನು ಎದುರಿಸು ಎಂದು ಈ ಸಾಲು ಬೋಧಿಸುತ್ತದೆ. ಈ ವಚನವು ಮನುಷ್ಯನಿಗೆ ಜವಾಬ್ದಾರಿಯ ಪಾಠವನ್ನು ಕಲಿಸುತ್ತದೆ. ನಾವು ಇಂದು ಮಾಡುವ ಪ್ರತಿಯೊಂದು ಕೆಲಸವೂ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಆದ್ದರಿಂದ ಕೆಟ್ಟದ್ದನ್ನು ಮಾಡಿ ಫಲ ಉಣ್ಣುವಾಗ ನೊಂದುಕೊಳ್ಳುವ ಬದಲು ಮಾಡುವ ಕೆಲಸವನ್ನೇ ಎಚ್ಚರಿಕೆಯಿಂದ ಮತ್ತು ಧರ್ಮಬದ್ಧವಾಗಿ ಮಾಡಬೇಕು ಎಂಬುದು ಇದರ ಮರ್ಮ.